ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟಾಕ್ ಅಂಡ್ ಅನ್ವೈಂಡ್. ಇವತ್ತಿನ ವಿಷಯ IPL ಮ್ಯಾಚ್ ನಂಬರ್ 5, ಗುಜರಾತ್ ಟೈಟನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಇವತ್ತಿನ ಮ್ಯಾಚ್ ಅಂತೂ ನೋಡೋದಕ್ಕೆ ತುಂಬ ಅದ್ಭುತವಾಗಿತ್ತು. ಒಳ್ಳೆ ಹೈ ಸ್ಕೋರಿಂಗ್ ಮ್ಯಾಚ್ ಆ್ಯಂಡ್ ಅ ವಂಡರ್ಫುಲ್ ವಿಕ್ಟ್ರಿ ಟು ಪಂಜಾಬ್ ಕಿಂಗ್ಸ್. ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ನ ನೇತೃತ್ವದಲ್ಲಿ ಇವತ್ತು ಪಂಜಾಬ್ ಅವರ ಫಸ್ಟ್ ಮ್ಯಾಚ್ನ ಗೆದ್ದಿದ್ದಾರೆ. ಅದು ಎಂಥ ವಿಕ್ಟ್ರಿ. ಇವತ್ತಿನ ಮ್ಯಾಚ್ನ ಮುಖಾಂತರ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ನ ಕೊಟ್ಟಿರೋದು ಪಂಜಾಬ್ ಕಿಂಗ್ಸ್. ವಿ ಆರ್ ಆಲ್ಸೋ ಡೇಂಜರಸ್. ನಮ್ಮನ್ನು ಈಸಿಯಾಗಿ ಬೀಟ್ ಮಾಡೋಕ್ಕೆ ಆಗಲ್ಲ. ನಾವು ಒಂದು ಬಿಗ್ ಟೀಮ್, ನಾಟ್ ಓನ್ಲಿ ಆನ್ ಪೇಪರ್ಸ್ ಬಟ್ ಆನ್ ದ ಗ್ರೌಂಡ್ಸ್ ಆಲ್ಸೋ ಅಂತ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇವತ್ತು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಮಾಡಿರೋ ಅಂಥ ಪಂಜಾಬ್ ಕಿಂಗ್ಸ್. ಓಕೆ, ಸೊ ಮ್ಯಾಚಲ್ಲಿ ಏನಾಯಿತು ಅಂತ ನೋಡೋಣ. ಗುಜರಾತ್ ಟೈಟನ್ಸ್ ಟಾಸ್ ವಿನ್ ಆಗಿ ಪಂಜಾಬ್ಗೆ ಬ್ಯಾಟಿಂಗ್ ಮಾಡೋಕ್ಕೆ ಹೇಳ್ತಾರೆ. ಪಂಜಾಬ್ ಬ್ಯಾಟಿಂಗ್ ಅಂತೂ ಅತಿ ಅದ್ಭುತವಾಗಿತ್ತು ನೋಡೋದಕ್ಕೆ. ಪಂಜಾಬ್ ಬಂದು 243 ರನ್ಸ್ ಸ್ಕೋರ್ ಮಾಡ್ತಾರೆ 20 ಓವರ್ಸಲ್ಲಿ, 5 ವಿಕೆಟ್ಸ್ನ ಲೂಸ್ ಮಾಡಿ. ಆ್ಯಂಡ್ ತ್ರೀ ಮೆಂಬರ್ಸ್ ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ರು ಇದೊಂದು ಗ್ರ್ಯಾಂಡ್ ಟೋಟಲ್ನ ರೀಚ್ ಮಾಡೋದಕ್ಕೆ. ಫಸ್ಟ್ ಬಂದು ನಾವು ಮರೆಯೋಕ್ಕೆ ಆಗಲ್ಲ, ಶ್ರೇಯಸ್ ಅಯ್ಯರ್ ಆ್ಯಸ್ ಅ ಕ್ಯಾಪ್ಟನ್ ಅವರು ಒಂದು ಎಕ್ಸಾಂಪಲ್ನ ಸೆಟ್ ಮಾಡಿದ್ದಾರೆ ಇವತ್ತು. ಆ್ಯಸ್ ಅ ಕ್ಯಾಪ್ಟನ್ ನೀವು ಹೆಂಗೆ ಲೀಡ್ ಮಾಡಬೇಕು ಟೀಮ್ನ, ಆ್ಯಂಡ್ ಬರೀ ಬ್ಯಾಟಿಂಗ್ ಅಲ್ಲ, ಅವರ ಕ್ಯಾಪ್ಟನ್ಸಿನೂ ನೋಡೋಕ್ಕೆ ಅದ್ಭುತವಾಗಿತ್ತು. ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ಲೆಸನ್ ಅಂತಲೇ ಹೇಳ್ಬೋದು. ಇವತ್ತಿನ ಮ್ಯಾಚ್ನ ನೋಡಿ ಕಲಿಬೇಕು. ಇವತ್ತು ಓಪನ್ ಮಾಡಿದ್ದು ಬಂದು ಅವರ ಡೆಬ್ಯೂ ಇತ್ತು ಇವತ್ತು IPL ಅಲ್ಲಿ. ಅವ್ರ ಬಗ್ಗೆ ಮಾತಾಡಲೇಬೇಕು. ಪ್ರಿಯಾಂಶ್ ಆರ್ಯ. ಸೊ ಇವತ್ತಿನ ಡೆಬ್ಯೂ ಮ್ಯಾಚಲ್ಲಿ ಪ್ರಿಯಾಂಶ್ ಆರ್ಯ 47 ರನ್ಸ್ ಆಫ್ ಜಸ್ಟ್ 23 ಬಾಲ್ಸ್ ಹೊಡೆದಿದ್ದು. ಅವ್ರ ಮೇಲಿತ್ತಿದ್ದ ನಂಬಿಕೆಯನ್ನು ಅವರು ಹಾಳು ಮಾಡ್ಕೊಂಡಿಲ್ಲ. ಪಂಜಾಬ್ಗೆ ಒಂದು ಒಳ್ಳೆ ಓಪನಿಂಗ್ ಪೇರ್ ಅಂತೂ ಸಿಕ್ಕಿದೆ. ನಾವು ಕಮಿಂಗ್ ಟು ದ ಥರ್ಡ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಪಂಜಾಬ್ಸ್ ಬ್ಯಾಟಿಂಗ್, ದಟ್ ಈಸ್ ಶಶಾಂಕ್ ಸಿಂಗ್. ಶಶಾಂಕ್ ಸಿಂಗ್ ಅವರಿಗೆ ಏನು ರೋಲ್ ಕೊಟ್ಟಿದ್ರು ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಫಿನಿಷರ್ ರೋಲ್. ಅವರು 16 ಬಾಲ್ಸಲ್ಲಿ 44 ರನ್ಸ್ ಆ್ಯಟ್ ಸ್ಟ್ರೈಕ್ ರೇಟ್ ಆಫ್ 275 ಅದ್ಭುತವಾಗಿ ಆಡಿದ್ದಾರೆ. ಆ್ಯಂಡ್ 20th ಓವರಲ್ಲಿ 23 ರನ್ಸ್ ಬಂದಿದೆ ಶಶಾಂಕ್ ಸಿಂಗಿಂದ. ಅದೊಂದು ಲಾಸ್ಟ್ ಓವರಲ್ಲಿ 23 ರನ್ಸ್ ಬಂದಿರಲಿಲ್ಲ ಅಂದಿದ್ರೆ ಇವತ್ತು ಪಂಜಾಬ್ನ ಗೆಲುವು ಕನಸಾಗಿರ್ತಿತ್ತೇನೋ. ಬಿಕಾಸ್ ಆ 23 ರನ್ಸ್ ತುಂಬ ಇಂಪಾರ್ಟೆಂಟ್ ಆಯಿತು ಇವತ್ತು. ಬೌಲರ್ಸ್ಗೆ ಒಂದು ಬಲ ಕೊಡ್ತು ಡಿಫೆಂಡ್ ಮಾಡೋದಕ್ಕೆ ಸ್ಕೋರ್ನ. ನಾವು ಕಮಿಂಗ್ ಟು ಬೌಲರ್ಸ್, GT ಬೌಲರ್ಸ್ಗೆ ನೈಟ್ ಮೇರ್ ಅಂತಲೇ ಹೇಳ್ಬೋದು. ಸಿರಾಜ್, ಪ್ರಸಿದ್ಧ ಕೃಷ್ಣ ಎಲ್ಲರೂ ಓಡಿಸ್ಕೊಂಡ್ರು ಇವತ್ತು. ಯಾರೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಒಂಥರ ಡಾಮಿನೇಟಿಂಗ್ ಬ್ಯಾಟಿಂಗ್ ಆಡಿದ್ದು ಇವತ್ತು ಪಂಜಾಬ್ ಕಿಂಗ್ಸ್. ಇದೊಂದು ಬೃಹತ್ ಮೊತ್ತನ ಚೇಸ್ ಮಾಡೋಕ್ಕೆ ಬಂದ GT ಅವರ ಬ್ಯಾಟಿಂಗ್ ಹೆಂಗಿತ್ತು ಅಂತ ನೋಡೋಣ. ಸೊ GT ಬ್ಯಾಟಿಂಗ್ ಓಪನ್ ಮಾಡಿದ್ದು ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್. ಸೊ ವೆರಿ ಗುಡ್ ಓಪನಿಂಗ್ ಪೇರ್. ಶುಭ್ಮನ್ ಗಿಲ್ ಅವರು 33 ರನ್ಸ್, ಕ್ವಿಕ್ 33 ರನ್ಸ್ ಹೊಡೆದು ಔಟ್ ಹೋಗ್ತಾರೆ ಅನ್ಫಾರ್ಚುನೇಟ್ಲಿ. ಬಟ್ ಸಾಯಿ ಸುದರ್ಶನ್ ವಿಲ್ ಟೇಕ್ ದರ್ ಇನ್ನಿಂಗ್ಸ್ ಟು ಅ ಲಾಂಗ್ ವೇ. ಅವ್ರ ಜೊತೆಗೆ ಸೇರೋದು ಜಾಸ್ ಬಟ್ಲರ್. ಸೊ ಜಾಸ್ ಬಟ್ಲರ್ 54 ರನ್ಸ್ ಹೊಡಿತಾರೆ 33 ಬಾಲ್ಸಲ್ಲಿ, ಆ್ಯಂಡ್ ಸಾಯಿ ಸುದರ್ಶನ್ 74 ಔಟ್ ಆಫ್ 41. ಸೊ ಅಮೇಝಿಂಗ್ ಇನ್ನಿಂಗ್ಸ್ ಬೈ ಸಾಯಿ ಸುದರ್ಶನ್ ಆ್ಯಂಡ್ ಜಾಸ್ ಬಟ್ಲರ್. ಸಾಯಿ ಸುದರ್ಶನ್ ಬ್ಯಾಟಿಂಗ್ ಅಂತೂ ನೋಡೋಕ್ಕೆ ತುಂಬ ಅದ್ಭುತವಾಗಿತ್ತು. ಅಮೇಝಿಂಗಾಗಿ ಆಡಿದ್ರು. ಎಕ್ಸ್ಟ್ರಾಡಿನರಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಸಾಯಿ ಸುದರ್ಶನ್ ಹರ್ಷದೀಪ್ ಸಿಂಗ್ಗೆ ಔಟ್ ಆಗ್ತಾರೆ. ಐ ಥಿಂಕ್ ಅರೌಂಡ್ 13th ಓವರಲ್ಲೇನೋ ಹರ್ಷದೀಪ್ ಸಿಂಗ್ ಬೌಲಿಂಗಲ್ಲಿ ಶಶಾಂಕ್ ಸಿಂಗ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಸೊ ದಟ್ ವಾಸ್ ರಿಯಲಿ ಅನ್ಫಾರ್ಚುನೇಟ್. ಸಾಯಿ ಸುದರ್ಶನ್ ಏನಾದರೂ ಔಟ್ ಆಗಿರಲಿಲ್ಲ ಅಂದಿದ್ರೆ ಈಸಿಯಾಗಿ ಗುಜರಾತ್ ವಿನ್ ಆಗಿರೋರು. ಆ್ಯಕ್ಚುಲಿ 14th-15th ಓವರ್ ತನಕನೂ ಏನೂ ಹೇಳೋಕ್ಕಾಗ್ತಿರಲಿಲ್ಲ. ಸಾಯಿ ಸುದರ್ಶನ್ ಔಟ್ ಆದಮೇಲೂ ಜಾಸ್ ಬಟ್ಲರ್ ಆಡ್ತಾನೇ ಇದ್ದರು. ಜಾಸ್ ಬಟ್ಲರ್ ತುಂಬ ಚೆನ್ನಾಗಿ ಆಡ್ತಿದ್ರು. ಜಾಸ್ ಬಟ್ಲರ್ಗೆ ಸಾಥ್ ಕೊಟ್ಟಿದ್ದು ರುತಫೋರ್ಡೂ ಅಷ್ಟೇ ಅಮೇಝಿಂಗಾಗಿ ಆಡಿದ್ರು. ಆಲ್ಮೋಸ್ಟ್ 16th ಓವರ್ ತನಕನೂ ಪಂಜಾಬ್ ಬೌಲಿಂಗ್ ಅಟ್ಯಾಕ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇರುತ್ತೆ. ಆ್ಯಂಡ್ ಗುಜರಾತ್ ಬೌಲಿಂಗ್ ಅಟ್ಯಾಕನ್ನು ತುಂಬ ಸ್ಟ್ರಗಲ್ ಮಾಡಿತ್ತು. ಇಟ್ ವಾಸ್ ನಾಟ್ ಅ ಪಿಚ್ ಫಾರ್ ಬೌಲರ್ಸ್, ಐ ಅಗ್ರಿ. ಬಟ್ ಪಂಜಾಬ್ ಅವ್ರಿಗೆ ಅಡಿಷ್ನಲ್ ಪ್ರಾಬ್ಲಮ್ ಏನಿತ್ತು ಅಂದರೆ ಡ್ಯೂ ಫ್ಯಾಕ್ಟರ್. ಸೊ ಬಾಲ್ ಸ್ಲಿಪ್ ಆಗ್ತಾ ಇತ್ತು. ಒಳ್ಳೆ ಬೌಲರ್ಸ್ ಇದ್ರೂ ಅವ್ರಿಗೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಡ್ಯೂ ಫ್ಯಾಕ್ಟರ್ ಅಂತೂ ತುಂಬ ಚಾಲೆಂಜಿಂಗ್ ಆಗಿತ್ತು. ವೈಶಾಖ್ ವಿಜಯ್ ಕುಮಾರ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರ್ತಾರೆ ಶ್ರೇಯಸ್ ಅಯ್ಯರ್. ಆ್ಯಂಡ್ ದಟ್ ವಾಸ್ ಅ ವೆರಿ ಗುಡ್ ಮೂವ್. ಯಾರಿಗೂ ಗೊತ್ತಿರಲಿಲ್ಲ ಇದೊಂದು ಓವರಿಂದ ಮ್ಯಾಚ್ ಟರ್ನ್ ಆಗುತ್ತೆ ಅಂತ. ದಟ್ ವಾಸ್ ದ ಓನ್ಲಿ ಓವರ್. ಯಾಕಂದರೆ ಅದರಲ್ಲಿ ಅವರು ಬರೀ 5 ರನ್ಸ್ ಕೊಡ್ತಾರೆ ವೈಶಾಖ್ ವಿಜಯ್ ಕುಮಾರ್. ಆ್ಯಂಡ್ ರುತಫೋರ್ಡ್ ಅಲ್ಲಿಂದ ಸ್ಟ್ರಗಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಏನು ಮಾಡಬೇಕು ಅಂತ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ವೇರ್ ಗಿವನ್. ಆ್ಯಂಡ್ ಆ ಇನ್ಸ್ಟ್ರಕ್ಷನ್ ತಕ್ಕಂಗೆ ಬೌಲಿಂಗ್ ಮಾಡಿದ್ದು ವೈಶಾಖ್ ವಿಜಯ್ ಕುಮಾರ್, ನಮ್ಮ ಕನ್ನಡಿಗ, ನಮ್ಮ ಹೆಮ್ಮೆ. 5 ರನ್ ಕೊಡ್ತಾರೆ. ವೈಡ್ ಯಾಕರ್ಸ್, ಓನ್ಲಿ ವೈಡ್ ಯಾಕರ್ಸ್. ಶಾರ್ಟ್ ಪಿಚ್ ಡೆಲಿವರೀಸ್ ಏನೂ ಟ್ರೈ ಮಾಡೋದಕ್ಕೆ ಹೋಗಲ್ಲ. ಬರೀ ವೈಡ್ ಯಾಕರ್ಸಲ್ಲೇ ಆಡಿಸ್ತಾರೆ. 2-3 ವೈಡ್ಸ್ ಕೊಟ್ಟರು ಪರವಾಗಿಲ್ಲ, ತಿರ್ಗಾ ಕಾನ್ಫಿಡೆಂಟಾಗಿ ವೈಡ್ ಯಾಕರ್ಸೇ ಮಾಡ್ತಾರೆ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಕೂಡ ವೈಶಾಖಿಗೆ ಹೆಂಗೆ ಬೇಕೋ ಹಂಗೆ ಫೀಲ್ಡನ್ನು ಸೆಟ್ ಮಾಡ್ತಾರೆ. ಫೀಲ್ಡ್ ಚೇಂಜಸ್ ಆಗುತ್ತೆ. ಐ ಥಿಂಕ್ ಎವ್ರಿಥಿಂಗ್ ವಾಸ್ ಪ್ರೀ ಪ್ಲ್ಯಾನ್ಡ್. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನ್ನ
ಅಮೇಝಿಂಗಾಗಿ ಎಕ್ಸಿಕ್ಯೂಟಿವ್ ಮಾಡಿದ್ದಾರೆ. ಅದಕ್ಕೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿನ ಹೊಗಳಲೇಬೇಕು. ವೈಶಾಖ್ ವಿಜಯ್ ಕುಮಾರ್ ಈಸ್ ಆಲ್ಸೋ ಅ ಮ್ಯಾಚ್ ವಿನ್ನರ್. ಇವತ್ತು ಇಬ್ಬರು ಮ್ಯಾಚ್ ವಿನ್ನರ್ ಪಂಜಾಬ್ಗೆ, ಒಂದು ಶಶಾಂಕ್ ಸಿಂಗ್ ಆ್ಯಂಡ್ ಅನದರ್ ಒನ್ ಇಸ್ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್. ಓವರ್ ಆಲ್ ಅ ವೆರಿ ಗುಡ್ ಕ್ರಿಕೆಟ್ ಬೈ ಬೋತ್ ದ ಟೀಮ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ವೆಲ್ ಡಿಸರ್ವ್ಡ್ ವಿಕ್ಟ್ರಿ ಫಾರ್ ಪಂಜಾಬ್ ಕಿಂಗ್ಸ್. ಇಷ್ಟು ಸೀಸನು ನಾವು ನೋಡ್ತಾ ಇದ್ವಿ ಪಂಜಾಬ್ ಕಿಂಗ್ಸಲ್ಲಿ ದೊಡ್ಡ ದೊಡ್ಡ ಹೆಸರಿದ್ರೂ, ಒಳ್ಳೆ ಗ್ರ್ಯಾಂಡ್ ಟೋಟಲ್ ಮಾಡಿದ್ರೂ ಅನ್ಫಾರ್ಚುನೇಟ್ಲಿ ಡಿಫೆಂಡ್ ಮಾಡೋಕ್ಕಾಗ್ತಿರಲಿಲ್ಲ. ಆ್ಯಂಡ್ ದೇ ವೇರ್ ಲೂಸಿಂಗ್. ವಿನ್ ಆಗೋ ಮ್ಯಾಚಸ್ ಎಲ್ಲ ಲೂಸ್ ಆಗ್ತಿದ್ರು. ಲಕ್ ಇರಲಿಲ್ವೇನೋ ಪಂಜಾಬ್ಗೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಬಟ್ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಿಂದ ಏನಾದರೂ ಲಕ್ ಬಂದಿದೆಯಾ ಪಂಜಾಬ್ಗೆ ಅಂತ ಕಾದು ನೋಡಬೇಕಾಗಿದೆ. ಬಿಕಾಸ್ ಡೋಂಟ್ ಫರ್ಗೆಟ್, ಶ್ರೇಯಸ್ ಅಯ್ಯರ್ ಒಂದು ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಆಗಿದ್ದರು KKRಗೆ. ಇವತ್ತಿನ ಮ್ಯಾಚ್ ನೋಡಾದ್ಮೇಲೆ KKR ಏನಾದರೂ ರಿಗ್ರೆಟ್ ಮಾಡ್ತಿದ್ರಾ ಶ್ರೇಯಸ್ ಅಯ್ಯರ್ನ ಯಾಕೆ ಬಿಟ್ಕೊಟ್ವಿ ಅಂತ? ಐ ಡೋಂಟ್ ನೋ. ಕಮೆಂಟ್ಸ್ ಮಾಡಿ ನೋಡೋಣ. ಆ್ಯಂಡ್ ಟುಡೇಸ್ ಮ್ಯಾಚ್ ಕಮ್ಸ್ ಟು ಅನ್ ಎಂಡ್ ವಿತ್ ಅ ವಂಡರ್ಫುಲ್ ವಿಕ್ಟ್ರಿ ಟು ಪಂಜಾಬ್ ಸೂಪರ್ ಕಿಂಗ್ಸ್. ಇದೇ ಥರ ಜಾಸ್ತಿ ಮ್ಯಾಚ್ ಗೆಲ್ಲಿ ಪಂಜಾಬ್ ಅಂತ ಆಶಿಸುತ್ತಾ signing off. Please subscribe to our channel for more IPL updates. Thank you.